ಹಾಯ್ ಎವ್ರಿವನ್, ಇವತ್ತು ಒಂದು ಬಾರ್ಡರ್ ಡಿಸೈನ್ ನೋಡೋಣ. ನಾರ್ಮಲಾಗಿ 0.75 mm ನೀಡಲ್ಲಿ ತೊಗೊಂಡಿದ್ದೀನಿ. ಬಾರ್ಡರ್ ಡಿಸೈನ್, ಇದರಲ್ಲಿ ಕುಚ್ಚು ಬರಲ್ಲ, ಜಸ್ಟ್ ಬಾರ್ಡರ್ ಡಿಸೈನು ಸ್ಟಾರ್ಟ್ ಮಾಡೋಣ. ಇದನ್ನು ನೀವು ಬ್ಲೌಸ್ಗೂ ಹಾಕ್ಬೋದು, ಸ್ಯಾರಿ ಅಂಚಲ್ಲೂ ಹಾಕ್ಬೋದು, ಮತ್ತು ದುಪ್ಪಟ್ಟಾಗೂ ಹಾಕ್ಕೋಬೋದು. ನೋಡಿ, ಮೊದಲು ಲಾಕ್ ಮಾಡಿ, ಹಿಂದೆ ಗಂಟು ಬರೋ ಥರ ಮಾಡಿ ಲಾಕ್ ಮಾಡಿ, ಫಸ್ಟ್ ಚೈನ್ ಮಾಡಿ, ಒಂದು ಚೈನ್ ಲಾಕ್ ಮಾಡಿ, ಚೈನ್ ಹಾಕಿ, ಎರಡು ಚೈನ್ ಹಾಕಿ, ಸೂಜಿ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ, ಮತ್ತು ಸೂಜಿನ ಒಳಗಡೆಯಿಂದ ಹೊರಗಡೆ ತಂದು 3 ದಾರ ಇರುತ್ತೆ, 3 ದಾರದಲ್ಲಿ 2 ದಾರ ಸೇರಿ ಫಸ್ಟ್ ಒಂದು ಮಾಡಿ, ಮತ್ತು 2 ಲಾಕ್ನ ಸೇರಿ ಒಂದು ಮಾಡಿ. ಸೊ ಇದನ್ನು ಡಬಲ್ ಕ್ರೋಶ ಅಂತೀವಿ. ಸೊ ಅದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳಿ, 3 ಚೈನ್ಸ್, ಮತ್ತು 2ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಹೋಗಿ ಸೂಜಿನ ಹೊರಗಡೆಗೆ ತಂದು ಮತ್ತು ಲಾಕ್ ಮಾಡಿ. ಇದೊಂಥರ ಫ್ಲವರ್ ಶೇಪ್ ಬರುತ್ತೆ, ಇದಕ್ಕೆ ಪೀಕಾಡ್ ಡಿಸೈನ್ ಅಂತೀವಿ ನೋಡಿ. ಲಾಕ್ ಮಾಡಿ. ಸೊ ಆಯಿತು. ಮತ್ತು 1 2 2 ಚೈನ್ಸ್, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಬಂದು ಲಾಕ್ ಮಾಡಿ, ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಕೊಟ್ಟು 2 ಚೈನ್ಸಷ್ಟು ಗ್ಯಾಪ್ ಕೊಟ್ಟು ಲಾಕ್ ಮಾಡಿ, 2 ಚೈನ್ಸ್ನ ಒಂದು ಮಾಡಿ, ಮತ್ತು 2 ಚೈನ್ಸ್ನ ಒಂದು ಮಾಡಿ, ಮತ್ತು 2 ಚೈನ್ಸ್ನ ಒಂದು ಮಾಡಿ, ಸೇಮು. ಮತ್ತು 3 ಚೈನ್ಸ್ ಹಾಕಿ 1 2 3 ಚೈನ್ಸ್ ಹಾಕಿದ್ರಲ್ಲ, ಇದನ್ನು ಇವಾಗ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಫಸ್ಟು, ಅಲ್ಲಿಗೆ ತಂದು ಲಾಕ್ ಮಾಡಬೇಕು. ಆ ಗ್ಯಾಪಲ್ಲಿ ತಂದು ಅದನ್ನು ಲಾಕ್ ಮಾಡಿ. ನೋಡಿ, ಈ ಥರ ಲಾಕ್ ಮಾಡಿದಾದಮೇಲೆ ಮತ್ತೆ 2 ಚೈನ್ಸ್ 1 2 2 ಚೈನ್ಸ್ ಹಾಕಿ, ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ, ಪಕ್ಕದಲ್ಲೇ ಬಂದು ಮತ್ತು 2 ಚೈನ್ಸ್ ಗ್ಯಾಪ್ ಕೊಟ್ಟು, ಮತ್ತು ಡಬಲ್ ಕ್ರೋಶನ ಮಾಡಿ, ಮತ್ತು 3 ಚೈನ್ಸ್ ಹಾಕಿ 1 2 3. ಇದು ಫುಲ್ಲು ಪೀಕಾಟ್ ಡಿಸೈನು. ಸೊ ಇದನ್ನು ನೀವು ಹೀಗೆ ಕಂಟಿನ್ಯೂ ಮಾಡಿ. ಇದ್ರ ಮಧ್ಯದಲ್ಲಿ ಬೇಕಂದರೆ ನೀವು ಬೀಡ್ಸ್ ಕೂಡ ಹಾಕ್ಕೋಬೋದು. ನಾನು 4 ಆದಮೇಲೆ ಬೀಡ್ಸ್ ಹಾಕಿದ್ದೀನಿ. ನಿಮಗೆ ಬೇಡ, ನನಗೆ ಒಂದ್ರ ಮಧ್ಯದಲ್ಲಿ ಒಂದು ಬೀಡ್ಸ್ ಬೇಕು ಅಂದರೂ ಬೀಡ್ಸ್ ಹಾಕ್ಬೋದು. ನಿಮಗೆ ಬೇಡ, ನನಗೆ ಬೀಡ್ಸೇ ಬೇಡ ಅಂದರೂ ನೋಡಿ, ಆ ಥರ ಪೀಕಾಟ್ಸ್ ಥರ ಬರುತ್ತೆ. ಸೊ ನಿಮಗೆ ಬೀಡ್ಸೇ ಬೇಡ ಅಂದರೆ ನೀವು ಬೀಡ್ಸ್ ಹಾಕ್ದಿರನೂ ಕೂಡ ನಿಮ್ಮ ಸ್ಯಾರಿ ಅಂಚಲ್ಲಾಗಲಿ ಅಥವಾ ನಿಮ್ಮ ಬ್ಲೌಸ್ ಅಂಚಲ್ಲಾಗಲಿ ಚೆನ್ನಾಗಿ ಡಿಸೈನ್ನ ಮಾಡ್ಕೋಬೋದು. ಸ್ಕಿಪ್ ಮಾಡಿದಿರ ನೋಡಿ ಫ್ರೆಂಡ್ಸ್, ಇಷ್ಟೇ ಡಿಸೈನು ನೋಡಿ. ಮತ್ತು ಡಬಲ್ ಕ್ರೋಶ ಮಾಡಿ 3 ಚೈನ್ಸ್, ಮತ್ತು ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡೋದು. ಸೊ ನಾನು ಇಲ್ಲಿ ಬೀಡ್ಸ್ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಅಷ್ಟೇ ಫ್ರೆಂಡ್ಸ್, ನೋಡಿ ಈ ಥರ 4 ಚೈನ್ ಹಾಕಿದ್ದೀನಿ. ಇಲ್ಲಿ ಒಂದು ಬೀಡನ್ನ ತೊಗೊಂಡು ಬರ್ತೀನಿ. ಬೀಡ್ ಇನ್ಸರ್ಟ್ ಮಾಡೋದು, ದಾರದ ಮಧ್ಯದಲ್ಲಿ ಸೂಜಿ ತೊಗೊಂಡೋಗಿ ಬೀಡನ್ನ ಇನ್ಸರ್ಟ್ ಮಾಡಿ, ಮತ್ತು ಇಲ್ಲಿ ಬಂದು ನೀವು ಚೈನ್ನ ಮತ್ತೆ ಹಾಕಬೇಡಿ, ಬೀಡಷ್ಟು ಗ್ಯಾಪು 2 ಚೈನ್ಸ್ ತೊಗೊಳುತ್ತೆ. ಸೊ ಮತ್ತೆ ಚೈನ್ಸ್ ಹಾಕಬೇಡಿ, ಸೂಜಿ ಮೇಲೆ ದಾರ ತೊಗೊಳ್ಳಿ, ಡಬಲ್ ಕ್ರೋಶನ ಡೈರೆಕ್ಟಾಗಿ ಮಾಡಿ. ನೋಡಿ, ಇಲ್ಲಿ 2 ಚೈನ್ಸ್ ಹಾಕಬಾರ್ದು, ಫಸ್ಟು 2 ಚೈನ್ಸ್ ಹಾಕಬಾರ್ದು, ಅದೊಂದು ಅಬ್ಸರ್ವ್ ಮಾಡಿ. ನೋಡಿ, ಲಾಕ್, ಮತ್ತು 3 ಚೈನ್ಸ್ ಹಾಕ್ಕೊಳ್ತೀನಿ 1 2 3. ಆ ಬೀಡ್ ಗ್ಯಾಪ್ ಇರುತ್ತಲ್ಲ, ಆ ಬೀಡ್ ಗ್ಯಾಪಲ್ಲಿ ಹೋಗಿ ಪೀಕಾಟ್ ಡಿಸೈನ್ನ ನಾವು ಮಾಡಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟೇ ಫ್ರೆಂಡ್ಸ್ ಡಿಸೈನು. ತುಂಬ ಸಿಂಪಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಬಾರ್ಡರ್ಗೆ, ನಿಮ್ಮ ದುಪ್ಪಟ್ಟಾಗೂ ಕೂಡ, ದುಪ್ಪಟ್ಟ ಬೋರ್ಡ್ ಒಂಥರ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಕಾಣಿಸ್ಬೇಕು ಅಂದರೆ ಈ ಥರ ನೀವು ನಿಮ್ಮ ಬ್ಲೌಸ್ಗಾಗಲಿ ದುಪ್ಪಟ್ಟೆಗಾಗಲಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ. ಇವಾಗ ನೋಡಿ, ಕಂಪ್ಲೀಟ್ ಮಾಡಿದ್ದೀನಿ. ಈ ಥರ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಸ್ಯಾರಿಗೆ, ದುಪ್ಪಟ್ಟಾಗೆ ಅಥವಾ ಬ್ಲೌಸ್ಗೆ ಹಾಕ್ಬಿಟ್ಟು ನಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಯಾವ ಥರ ಬಂತು ಅಂತ. ನೋಡಿ, ಲಾಸ್ಟಲ್ಲಿ ನಾವು 2 ಚೈನ್ಸ್ ಹಾಕಿ ಸ್ಟಾರ್ಟ್ ಮಾಡಿದ್ವಲ್ವಾ, ಸೊ ಅದೇ ಥರ 2 ಚೈನ್ಸ್ ಹಾಕಿ ನಾನು ಮತ್ತೆ ಎಂಡ್ ಮಾಡ್ತಾಯಿದ್ದೀನಿ. 2 ಚೈನ್ಸ್ ಹಾಕಿ ಮತ್ತೆ ಲಾಕ್ ಮಾಡಿ,
ದಾರನ ಹೊರಗಡೆ ತೆಗಿತೀನಿ. ಒಂದೆರಡು ಚೈನ್ ಹಾಕ್ಕೊಳ್ಳಿ. ಫಸ್ಟು ಲಾಸ್ಟಲ್ಲಿ ಲಾಕ್ ಮಾಡೋಕ್ಕೆ ಮುಂಚೆ ಎರಡು ಚೈನ್ ಹಾಕಿ ನೋಡಿ, ಇವಾಗ ತೋರಿಸ್ತೀನಿ. 1 2 ಚೈನ್ ಹಾಕಿ ದಾರ ಮೇಲೆ ಮಾಡಿ ದಾರನ ಕಟ್ ಮಾಡಿ. ತುಂಬ ಎಳಿಬೇಡಿ ಫ್ರೆಂಡ್ಸ್, ತುಂಬ ಎಳಿದ್ರೆ ಒಂಥರ ಡಿಫ್ರೆಂಟಾಗಿ ಬರುತ್ತೆ, ಮತ್ತು ಸ್ಯಾರಿ ಸುಕ್ಕಾಗೋಗುತ್ತೆ, ಸಿಂಕ್ ಆಗುತ್ತೆ. ಸೊ ಅದಕ್ಕೆ ನೀವು ಸ್ವಲ್ಪ ನೀಟಾಗಿ ನೋಡಿ ಇದನ್ನು ಮ್ಯಾನೇಜ್ ಮಾಡಬೇಕು. ನೋಡಿ ಡಿಸೈನ್ ಈ ಥರ ಇದೆ. ನಿಮಗೆ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.